ಅದನ್ನು ಸುಮಾರು 4 ರಿಂದ 6 ತಿಂಗಳಿಗೊಮ್ಮೆ ಬದಲಾಯಿಸ್ತಕ್ಕಂಥದ್ದು. ಅದರಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆಯಾ, ಪ್ರಾಣಿಯ ಕಾಲಿಗೆ ಏನಾದರೂ ಒತ್ತಡಗಳು ಉಂಟಾಗ್ತಾ ಇದೆಯಾ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಇರಬೇಕು. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳು. ಗ್ರಾಮೀಣ ಪ್ರದೇಶದ ವಸ್ತುಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದ ಮರೆಯಾಗುತ್ತಿರುವ ವಸ್ತುಗಳನ್ನು ಅಥವಾ ವಿವಿಧ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಪ್ರಯತ್ನ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ ಕೇಳುಗರೆ, ಮಾಹಿತಿ ಖಜಾನೆಯ ಇವತ್ತಿನ ಗ್ರಾಮೀಣ ನೆನಪುಗಳು, ಗ್ರಾಮೀಣ ಪರಿಸರದಲ್ಲಿ ಬಳಸುವ ವಿವಿಧ ಉಪಕರಣಗಳ ಪರಿಚಯಾತ್ಮಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಲಾಡ ಅನ್ನುವ ವಿಶಿಷ್ಟ ಉಪಕರಣವನ್ನ ಪರಿಚಯ ಮಾಡಿಕೊಳ್ಳೋಣ. ಮನುಷ್ಯರು ಸಾಮಾನ್ಯವಾಗಿ ಚಪ್ಪಲಿಗಳನ್ನ ಹಾಕ್ತಕ್ಕಂಥದ್ದನ್ನ ನೀವು ಗಮನಿಸ್ತೇವೆ. ಅದೇ ರೀತಿ ಪ್ರತಿ ಜೀವಿಗೂ ಒಂದಲ್ಲ ಒಂದು ರೀತಿಯ ರಕ್ಷಣೆಗಳು ಬೇಕಾಗುತ್ತೆ. ಈ ಜಾನುವಾರುಗಳಲ್ಲಿ ಪ್ರಮುಖವಾಗಿ ಈ ಲಾಳ ಅಂತಕ್ಕಂತಹ ಈ ಉಪಕರಣವನ್ನ ಸರ್ವೇ ಸಾಮಾನ್ಯವಾಗಿ ಕೃಷಿಕರು ಬಳಸ್ತಾರೆ. ಇದು ಒಂದು ರೀತಿಯ ಶೂ ಆಕಾರದಲ್ಲಿ ಇರುತ್ತವೆ. ಇದನ್ನು ಸರ್ವೇ ಸಾಮಾನ್ಯವಾಗಿ ಕಬ್ಬಿಣಗಳ ಮೂಲಕ ತಯಾರು ಮಾಡಲಾಗುತ್ತೆ. ಹಾಗಾದರೆ ಇದೆಲ್ಲ ಏನು ಅಂತ ನಿಮ್ಮೆಲ್ಲರಿಗೂ ಅರ್ಥ ಆಗಬೇಕು ಅಂದರೆ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ಕೇಳಬೇಕು. ಹಾಗೆ ನೀವು ಕೇಳಿದಷ್ಟೇ ಎಲ್ಲ ನಿಮ್ಮ ಗ್ರೂಪ್ ಇರುತ್ತೆ, ನಿಮ್ಮ ಆತ್ಮೀಯರಿರ್ತಾರೆ, ಅವ್ರ ಜೊತೆ ಎಲ್ಲ ಹಂಚ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಬೋದು. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಭಾರತೀಯ ಸಂಸ್ಕೃತಿಯಲ್ಲಿ ಹಲವು ವೈವಿಧ್ಯಮಯ ಉಪಕರಣಗಳನ್ನು ಕೃಷಿ ಪ್ರದೇಶಗಳಲ್ಲಿ ಬಳಸುವುದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಅವುಗಳಲ್ಲಿ ಲಾಳ ಉಪಕರಣವೂ ಕೂಡ ಒಂದಾಗಿದೆ. ಇನ್ನು ಆಗಿನ ಕಾಲದಲ್ಲಿ ಸಾರಿಗೆ ಸಂಪರ್ಕ ವ್ಯವಸ್ಥೆಗಳು ಇಲ್ಲದೇ ಇದ್ದಂತಹ ಸನ್ನಿವೇಶಗಳಲ್ಲಿ ಈ ಜಾನುವಾರುಗಳನ್ನು ಬಳಸ್ತಾ ಇದ್ರು. ಜಾನುವಾರುಗಳು ಓಡಾಡೋದಕ್ಕೋಸ್ಕರ ತುಂಬ ಕಷ್ಟಪಡ್ತಾ ಇದ್ವು. ಅಂದರೆ ಅವುಗಳ ಕಾಲುಗಳು, ವಿಶೇಷವಾಗಿ ಕುದುರೆ ಮತ್ತು ಎತ್ತುಗಳಲ್ಲಿ ಈ ವಸ್ತುಗಳನ್ನು ಸಾಗಾಟ ಮಾಡುತ್ತಿದ್ದಂಥ ಸನ್ನಿವೇಶವನ್ನು ನಾವು ಆಗಿನ ಕಾಲದಲ್ಲಿ ಗಮನಿಸ್ತಾ ಇದ್ವಿ. ಯಾಕಂದರೆ ಆಗಿನ ಕಾಲದಲ್ಲಿ ಯಾವುದೇ ಪೋಸ್ಟ್ ಮ್ಯಾನ್ ಆಗಲಿ, ಯಾವುದೇ ವಾಹನಗಳಾಗಲಿ ಏನೂ ಕೂಡ ಇರಲಿಲ್ಲ. ಎತ್ತಿನ ಗಾಡಿ ಮತ್ತು ಕುದುರೆ ಗಾಡಿಗಳು ಹೆಚ್ಚಾಗಿ ಇದ್ದಂಥ ಕಾಲ. ಆ ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಈ ಶೂ, ಬುಷ್ ಅಂತಕ್ಕಂತಹ ಹೆಸರು, ಇದು ಸಾಮಾನ್ಯವಾಗಿ ಲಾಳ ಅಂತಕ್ಕಂತಹ ಹೆಸರಿನಿಂದ ಗುರುತಿಸಲ್ಪಡುತ್ತೆ. ಪ್ರಮುಖವಾಗಿ ಪ್ರಾಣಿಗಳ ಗೊರಸನ್ನ ರಕ್ಷಣೆ ಮಾಡತಕ್ಕಂತಹ ಕವಚವಾಗಿ ಈ ಲಾಳ ಸಹಾಯಕವಾಗುತ್ತೆ. ವಿಶೇಷವಾಗಿ ಜಾನುವಾರುಗಳು ಮತ್ತು ರೈತನ ನಡುವಿನ ಕೊಂಡಿಯಾಗಿ ಈ ಕವಚ ಕಾರ್ಯನಿರ್ವಹಿಸುತ್ತೆ. ಸಾಮಾನ್ಯವಾಗಿ ಜಾನುವಾರುಗಳ ಗೊರಸು ಇದು ಸರ್ವೇ ಸಾಮಾನ್ಯವಾಗಿ ಇದು ಮಾನವನ ಉಗುರನ್ನ ಹೋಲುತ್ತೆ. ಆದರೆ ಸಂಪೂರ್ಣ ದೇಹದ ಭಾರವನ್ನ ಹೊರುವಂಥ ಶಕ್ತಿಯನ್ನ ಇದು ಹೊಂದಿರುತ್ತೆ. ಈ ಸಂಪೂರ್ಣ ಭಾರ ಹೊರಬೇಕು ಅಂದರೆ ಅದಕ್ಕೆ ರಕ್ಷಣೆ ಬೇಕು. ಮನುಷ್ಯನಿಗೆ ಹೇಗೆ ಪಾದರಕ್ಷೆಗಳು ರಕ್ಷಣೆಯನ್ನು ನೀಡ್ತವೋ ಅದೇ ಪ್ರಕಾರವಾಗಿ ಈ ಲಾಡ ಅಂತಕ್ಕಂಥದ್ದು ಪ್ರಾಣಿಗಳಿಗೆ, ಜಾನುವಾರುಗಳಿಗೆ ರಕ್ಷಣೆ ನೀಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ಕೆಲಸದ ಸಾಮರ್ಥ್ಯ
ಹಾಗೂ ಆರ್ಥಿಕ ಪರಿಸ್ಥಿತಿಗಳ ಆಧಾರದ ಮೇಲೆ ಇವು ತಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ಕೊಳ್ಳುತ್ತೆ. ಹಾಗೆ ಆರೋಗ್ಯವನ್ನು ರಕ್ಷಣೆ ಮಾಡತಕ್ಕಂಥದ್ದು ಕೂಡ ಪ್ರತಿ ರೈತನ ಜವಾಬ್ದಾರಿಯಾಗಿರುತ್ತೆ. ಇನ್ನು ಪ್ರಕೃತಿಯಲ್ಲಿ ಸ್ವಯಂ ಸಂಚಾರ ಅಂತಕ್ಕಂಥದ್ದು ಜಾನುವಾರುಗಳಿಗಿರುತ್ತವೆ. ಇವು ಎಲ್ಲೆಂದರಲ್ಲಿ ಸಂಚರಿಸ್ತಾನೆ ಇರುತ್ತೆ. ಇಲ್ಲಿ ಮಾನವನ ಗೊರಸು ಅಂದರೆ ಮಾನವನ ಕಾಲುಗಳು ಅಷ್ಟೇನು ತೊಂದರೆಗೆ ಸಿಲುಕಲ್ಲ. ಆದರೆ ಪ್ರಾಣಿಗಳ ಕಾಲುಗಳು ಗೊರಸುಗಳೇನಿರ್ತವೆ ಅವು ಹಾನಿಗೊಳ್ಳುತ್ತೆ. ಹಾಗೆ ಕೊಂಚ ಮಟ್ಟಿಗೆ ಬೆಳವಣಿಗೆ ಹೊಂದುವುದರ ಮೂಲಕ ಅದರ ಗೊರಸಿನ ಒಂದು ಅಂಶಗಳು ಆರೋಗ್ಯಕರವಾಗಿ ರೂಪುಗೊಳ್ಳೋದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಆದರೆ ಮಾನವ ನಿರ್ಮಿತ ಈ ರಸ್ತೆಗಳು, ಡಾಂಬರ್ಗಳು, ಇಲ್ಲಿ ಏನಾದರೂ ಎತ್ತುಗಳನ್ನು ನಾವು ಬಳಸ್ತಾ ಇದ್ದರೆ ಅಥವಾ ಕುದುರೆ ಗಾಡಿಗಳನ್ನು ಬಳಸ್ತಾ ಇದ್ದರೆ, ಎತ್ತಿನ ಗಾಡಿಗಳನ್ನು ಬಳಸ್ತಾ ಇದ್ದರೆ ಅವು 5% ಪಟ್ಟಷ್ಟು ಈ ಗೊರಸುಗಳಿಗೆ ಹಾನಿಯನ್ನು ಉಂಟು ಮಾಡೋದನ್ನು ಗಮನಿಸ್ತೇವೆ. ಹಾಗಾಗಿ ಈ ಪಾದರಕ್ಷೆ ಅಂದರೆ ಲಾಳ ಅಂತಕ್ಕಂತಹ ಈ ಪಾದರಕ್ಷೆ ಅವುಗಳಿಂದ ರಕ್ಷಣೆ ನೀಡ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಗೊರಸುಗಳಲ್ಲಿ ಪ್ರಮುಖವಾಗಿ ಕುದುರೆಯ ಗೊರಸುಗಳನ್ನು ಗಮನಿಸಿದರೆ ಸುಮಾರು 7 mm ಬೆಳವಣಿಗೆ ತಿಂಗಳಿಗೆ ಹೊಂದೋದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಆದರೆ ಪಾದದ ಅಡಿ ಏನಿರುತ್ತೆ ತಿಂಗಳಿಗೆ 3 mm ಬೆಳವಣಿಗೆಯನ್ನು ಹೊಂದುತ್ತೆ. ಅಂದರೆ ಗೊರಸುನೇ ಬೇರೆ, ಇಲ್ಲಿ ಪಾದದ ಅಡಿನೇ ಬೇರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ಆಯಾ ಕಾಲಕ್ಕನುಸಾರವಾಗಿ ಇದು ಬೆಳವಣಿಗೆ ಹೊಂದ್ತಾನೆ ಇರುತ್ತೆ. ಇನ್ನು ಈ ಗೊರಸಿಗೆ ಏನಾದರೂ ತೊಂದರೆ ಆಯಿತು ಅಂದಾಗ ಅದು ಸಂಪೂರ್ಣವಾಗಿ ರಸ್ತೆಗೆ ತೆರೆದುಕೊಂಡು ಬಿಡುತ್ತೆ. ಅಂದರೆ ಹಾನಿ ಜಾಸ್ತಿ ಪದೇ ಆಗ್ತಾ ಹೋದರೆ ಅದಕ್ಕೆ ಅದು ರಕ್ತದ ಹನಿಗಳು ತೊಟ್ಟಿಕ್ಕೋದಕ್ಕೆ ಪ್ರಾರಂಭ ಆಗುತ್ತೆ. ತೀವ್ರವಾದ ನೋವು ಕುದುರೆ ಸೇರಿದಂತೆ ಗೊರಸುಗಳು ಇರ್ತಕ್ಕಂತಹ ಪ್ರಾಣಿಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಇವೆಲ್ಲವನ್ನು ತಪ್ಪಿಸ್ಬೇಕು ಅಂದರೆ ಈ ಲಾಳ ಸಹಾಯ ಮಾಡುತ್ತೆ. ಲಾಳ ಏನು ಮಾಡುತ್ತೆ ಅಂದರೆ ಇವೆಲ್ಲವನ್ನ ತಡೆಗಟ್ಟುತ್ತೆ. ಅಂದರೆ ಪ್ರಾಣಿಗಳ ಗೊರಸಿಗೆ ಏನೂ ಹಾನಿ ಉಂಟು ಮಾಡದೇ ಇರೋ ಹಾಗೆ ಈ ಲಾಳ ನೋಡಿಕೊಳ್ಳುತ್ತೆ. ಗಟ್ಟಿಯಾದ ರಸ್ತೆಯಲ್ಲಿ ನಿರ್ಭಯವಾಗಿ ನಡೆಯೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಇನ್ನು ಗೊರಸುಗಳ ವಿನ್ಯಾಸದಲ್ಲಿಯೂ ಕೂಡ ಬಹಳಷ್ಟು ಬದಲಾವಣೆಗಳು ಕಾಣಿಸ್ಕೊಳ್ತವೆ. ಕುದುರೆಗೆ ಒಂಥರ ಇದ್ದರೆ ಎತ್ತಿಗೆ ಒಂಥರ ಇರುತ್ತೆ. ಮತ್ತೊಂದು ಪ್ರಾಣಿಗೆ ಆಯಾ ಪ್ರಾಣಿಯ ಗೊರಸುಗಳನ್ನು ಗಮನಿಸಿಕೊಂಡು ಈ ಲಾಳವನ್ನು ತಯಾರು ಮಾಡಲಾಗುತ್ತೆ. ಇನ್ನು ಇದನ್ನು ತಯಾರು ಮಾಡೋದಕ್ಕೆ ಕಬ್ಬಿಣ ಮತ್ತು ಉಕ್ಕನ್ನು ಹೆಚ್ಚಾಗಿ ಬಳಸ್ತಾರೆ. ಯಾಕಪ್ಪ ಅಂದರೆ ಸ್ಥಳೀಯ ಕಮ್ಮಾರಿಕೆ ಮಾಡೋರಿಗೆ ಇದರ ಬಗ್ಗೆ ಜ್ಞಾನ ಇರುತ್ತೆ. ಹಾಗೆ ಇದನ್ನು ಬಿಸಿ ಮಾಡಿ ಹೇಗೆ ಬಳಸಬೇಕು ಅಂತಕ್ಕಂತಹ ಜ್ಞಾನ ಇರುತ್ತೆ ಅನ್ನುವಂತಹ ಉದ್ದೇಶದಿಂದ ಇದನ್ನು ಹೆಚ್ಚಾಗಿ ಬಳಸುತ್ತಾರೆ. ಜೊತೆಗೆ ಇದು ಹೆಚ್ಚು ಕಾಲ ಬಾಳಿಕೆ ಬರಬೇಕು ಅಂತಕ್ಕಂಥದ್ದು ಇವರ ಮೊದಲ ಉದ್ದೇಶ. ಇನ್ನು ಆಧುನಿಕತೆ ಬಂದಂತೆ ಇವುಗಳಲ್ಲಿ ಹೆಚ್ಚಾಗಿ ಉಕ್ಕಿನ ಲಾಳಗಳನ್ನು ಬಳಸಲಾಗ್ತಾ ಇದೆ. ರೇಸ್ ಕುದುರೆಗಳಿಗೆ ಒಂಥರ ರೀತಿಯಲ್ಲಿ ಉಕ್ಕು ಲಾಳವನ್ನು ಬಳಸಲಾಗ್ತಾ ಇದೆ. ರಾಯಚೂರಿನಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಸಂಶೋಧನೆಯಲ್ಲಿ ಒಂದು ವಿಷಯವನ್ನು ಕಂಡುಕೊಂಡಿದ್ದಾರೆ. ಅದೇನಪ್ಪ ಅಂದರೆ ಹೆಚ್ಚು ಶಾಖವನ್ನು ಕೊಡೋದ್ರಿಂದ ಹೆಚ್ಚು ಕಾಲ ಇದು ಬಾಳಿಕೆಗೆ ಬರುತ್ತೆ. ಹಾಗೆಯೇ ಹೆಚ್ಚು ಕಾಲ ಇದನ್ನು ಬಳಸ್ಬೋದು ಅಂತಕ್ಕಂತಹ ಒಂದು ವರದಿ ಕೂಡ ಇತ್ತೀಚೆಗೆ 2025ರಲ್ಲಿ ದೊರಕಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಲಾಳಗಳಲ್ಲಿ ಸಂಸ್ಕರಿತ ಲಾಳ, ಅಸಂಸ್ಕೃತ ಲಾಳ ಅಂತ ಅಂದರೆ ಬಿಸಿ ಮಾಡಿದ ಲಾಳ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಪದೇ ನಾವು ಬದಲಾಯಿಸುವಂತಹ ಅವಶ್ಯಕತೆ ಇರಲ್ಲ. ಆದರೆ ಗ್ರಾಮೀಣ ಪರಿಸರದಲ್ಲಿ ಇವತ್ತಿಗೂ ಕೂಡ
ಸಾಕಷ್ಟು ಜನ ಈ ತಂತ್ರಜ್ಞಾನವನ್ನು ಕಲಿತುಕೊಂಡು ಅದನ್ನು ಕಮ್ಮಾರಿಕೆ ಮಾಡ್ತಾ ಇದನ್ನೂ ಕೂಡ ಬಳಸ್ಬೋದು ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಹಳ್ಳಿಗಾಡಿನಲ್ಲಿ ಇಂತಹ ಒಂದು ವಸ್ತುಗಳನ್ನು ಬಳಸೋದಕ್ಕೆ ಯಾಕೆ ಹಿಂದೇಟಾಗ್ತಾರೆ ಅಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವರು ಇವುಗಳನ್ನು ಅರ್ಥೈಸ್ಕೋಬೇಕು, ಹಾಗೆ ಇವುಗಳನ್ನು ಹೇಗೆ ಬಳಸಬೇಕು ಅಂತಕ್ಕಂಥದ್ದನ್ನು ಮೊದಲು ತಿಳ್ಕೊಂಡು ನಂತರದಲ್ಲಿ ಇದನ್ನು ತಯಾರು ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಮತ್ತು ಪ್ರಾಣಿಗಳಿಗೆ ಹಿಂಸೆಯಾಗದೇ ಇರುವಂತಹ ರೀತಿಯಲ್ಲಿ ಇದನ್ನು ತಯಾರು ಮಾಡಬೇಕಾಗುತ್ತೆ. ಇನ್ನು ಲಾಳದ ಬಾಳಿಕೆ ಹೇಗೆ ಪರಿಗಣನೆಗೆ ಬರುತ್ತಪ್ಪ ಅಂದರೆ, ರಸ್ತೆಯ ಒಂದು ತಯಾರಿ, ಅಂದರೆ ರಸ್ತೆ ಹೇಗಿರುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಹಾಗೆ ಪ್ರಾಣಿಗಳು ಎಳೆಯುವ ಭಾರದ ಬಗ್ಗೆಯೂ ಕೂಡ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ಕೋಬೇಕು. ಇನ್ನು ಪ್ರಮುಖವಾಗಿ ಲಾದ ಹೊಡೆಯುವ ಪ್ರಕ್ರಿಯೆ ಅಂತ ಕರೀತಾರೆ ಇದನ್ನು. ಜಾನಪದ ಶೈಲಿಯಲ್ಲಿ ಲಾದ ಹೊಡೆಯುವ ಪ್ರಕ್ರಿಯೆ ಅಂದರೆ, ಇದನ್ನು ಹೊಡಿತಕ್ಕಂತಹ ಸಂದರ್ಭದಲ್ಲಿ, ಕಾಲಿಗೆ ಅಳವಡಿಸ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ವಿಭಿನ್ನವಾಗಿ ಗಮನಿಸ್ತೇವೆ. ಅಂದರೆ ಕುದುರೆಗಳನ್ನು ಸಾಮಾನ್ಯವಾಗಿ ನಿಲ್ಲಿಸ್ಕೊಂಡೇ ಲಾಳವನ್ನು ಹೊಡಿತಾರೆ. ಆದರೆ ಎತ್ತುಗಳನ್ನು ಮಲಗಿಸಿ ಕುಶಲಕರ್ಮಿಗಳ ರಕ್ಷಣೆ ಮತ್ತು ಪ್ರಾಣಿಯ ರಕ್ಷಣೆಗಾಗಿ ಎರಡೂ ಕಾಲುಗಳನ್ನು ಬಿಗಿಯಾಗಿ ದಾರದಿಂದ ಕಟ್ಟೋದ್ರ ಮೂಲಕ ಈ ಲಾಳವನ್ನು ಹೊಡಿಲಾಗುತ್ತೆ. ಲಾಳ ಹೊಡಿತಕ್ಕಂಥ ಸಂದರ್ಭದಲ್ಲಿ ಮಳೆ ಹೊಡಿತಾರೆ. ಆ ಮಳೆ ಹೊಡಿತಕ್ಕಂಥ ಸನ್ನಿವೇಶವನ್ನು ನಾವು ಸೂಕ್ಷ್ಮವಾಗಿ ಮಾಡಬೇಕಾಗುತ್ತೆ. ಇನ್ನು ಗೊರಸಿನಲ್ಲಿ ಏನಾದರೂ ಹೆಚ್ಚಿಗೆ ಏನಾದರೂ ಬೆಳೆದಿದ್ದರೆ ಅದನ್ನು ಕತ್ತರಿಸುವುದರ ಮೂಲಕ ಸ್ವಚ್ಛಗೊಳಿಸಿ ಅದನ್ನು ಅಳವಡಿಸಲಾಗುತ್ತೆ. ಪ್ರಮುಖವಾಗಿ ಲಾಳ ಹೊಡಿತಕ್ಕಂತಹ ಸಮುದಾಯಕ್ಕೆ ನಾವು ನಲ್ವನ್ ಅಂತಕ್ಕಂತಹ ಹೆಸರಿನಿಂದ ಅವ್ರನ್ನ ಗುರುತಿಸ್ತೇವೆ. ಇನ್ನು ಕರ್ನಾಟಕದ ಇತಿಹಾಸದ ಕಾಲದಲ್ಲಿ ಮಧ್ಯಕಾಲೀನ ಸಂದರ್ಭದಲ್ಲಿ ಈ ಲಾಳ ಹೊಡಿತಕ್ಕಂತಹ ಸಮುದಾಯ ಹುಟ್ಕೊಳ್ಳೋದಕ್ಕೆ ಸಾಕ್ಷಿಯಾಯಿತು. ಅವರು ಕೇವಲ ಲಾಳ ಹೊಡಿತಕ್ಕಂತಹ ಉಪಕರಣ ಅಂದರೆ ಎತ್ತುಗಳ ಪಾದರಕ್ಷೆಗಳನ್ನು ಮಾತ್ರ ತಯಾರು ಮಾಡ್ತಿರಲಿಲ್ಲ. ಯುದ್ಧಕ್ಕೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ಪ್ರಾಚೀನ ಕಾಲದಿಂದಲೂ ಕೂಡ ಈ ಸಮುದಾಯ ತಯಾರು ಮಾಡ್ತಾನೆ ಬಂದಿದೆ. ಇನ್ನು ಈ ವೃತ್ತಿ ಅಳಿವಿನಂಚಿಗೆ ಹೋಗ್ತಾ ಇದೆ. ಯಾಕಪ್ಪ ಅಂದರೆ ಟ್ಯಾಕ್ಟರ್ಗಳು ಬಂದಿದೆ. ಟ್ಯಾಕ್ಟರ್ಗಳು ಬಂದಿದ್ದರ ಪರಿಣಾಮದಿಂದಾಗಿ ಎತ್ತಿನ ಗಾಡಿ, ಕುದುರೆ ಗಾಡಿಗಳನ್ನು ಹೆಚ್ಚು ಬಳಸ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ, ಇವತ್ತಿಗೂ ಕೂಡ ಕೆಲವು ಪ್ರದೇಶಗಳಲ್ಲಿ ಇದು ಜೀವಂತವಾಗಿದೆ. ವಿಶೇಷವಾಗಿ ಹಾಸನದ ಅರಸೀಕೆರೆ, ಗಂಡ್ಸಿ ಹಾಗೂ ರಾಯಚೂರಿನಲ್ಲಿ ಹಾಗೂ ಮೈಸೂರಿನಲ್ಲಿ ಕೆಲವು ಪ್ರದೇಶಗಳಲ್ಲಿ, ಹಾಗೆ ಮಂಡ್ಯದ ಕೆಲವು ಪ್ರದೇಶಗಳಲ್ಲಿ ಇದು ಇಂದಿಗೂ ಕೂಡ ಜೀವಂತವಾಗಿದೆ. ಕೇಳಿದರೆ ಇಂತಹ ವೃತ್ತಿ ಮಾಡ್ತಕ್ಕಂಥವ್ರನ್ನ ನಾವು ಸಮಾಜದ ಮುಖ್ಯವಾಹಿನಿಗೆ ತರಬೇಕಾಗಿದೆ. ಅಳಿವಿನಂಚಿನಲ್ಲಿರ್ತಕ್ಕಂತಹ ಈ ವೃತ್ತಿಯನ್ನು ನಾವು ಕೂಡ ತಿಳ್ಕೋಬೇಕು. ಅದನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡಾಗ ಮಾತ್ರ ಗ್ರಾಮೀಣ ಪರಿಸರದಲ್ಲಿ ಬಳಸ್ತಕ್ಕಂತಹ ಇಂತಹ ವಸ್ತುಗಳಿಗೆ ಮನ್ನಣೆ ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ನಂಬಿಕೆಗಳ ಬಗ್ಗೆ ಸ್ವಲ್ಪ ನೋಡೋಣ. ಇಲ್ಲಿ ಪ್ರಮುಖವಾಗಿ ಈ ಲಾಳವನ್ನು ಕುದುರೆಗಳು, ಎತ್ತುಗಳಿಗೆ ಮಾತ್ರ ಬಳಸೋದಿಲ್ಲ. ಕುದುರೆಗಳಿಗೆ, ಎತ್ತುಗಳಿಗೆ ಸುಮಾರು 150 ರೂಪಾಯಿಯಷ್ಟು ವೆಚ್ಚವನ್ನು ಇವಾಗ ಪ್ರಸ್ತುತ ಸನ್ನಿವೇಶದಲ್ಲಿದೆ. 150 ರೂಪಾಯಿ ಕೊಟ್ಟರೆ ಆ ಲಾಳವನ್ನು ಅವರು ಹೊಡಿತಾರೆ. ಇನ್ನು ಮನೆ ಬಾಗಿಲಿಗೂ ಕೂಡ ಇದನ್ನು ಹೊಡಿತಾರೆ ಅಂತಕ್ಕಂಥದ್ದು, ಇದನ್ನು ನೇತಾಕ್ತಾರೆ. ಯಾಕಪ್ಪ ಅಂದರೆ ಶನಿದೋಷದಂತಹ ನಕಾರಾತ್ಮಕ ಶಕ್ತಿಗಳು ಮನೆಯ ಬಳಿ ಸುಳಿಯದಿರಲಿ ಅಂತಕ್ಕಂತಹ ಒಂದು ನಂಬಿಕೆ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಲಾಳವನ್ನು ಅಳವಡಿಸಿಬಿಟ್ಬಿಟ್ರೆ ಸಾಕಂತ ಕೇಳೋದಾದರೆ ಇಲ್ಲ ಸ್ನೇಹಿತರೆ, ಅದನ್ನು ಸುಮಾರು 4 ರಿಂದ 6 ತಿಂಗಳಿಗೊಮ್ಮೆ ಬದಲಾಯಿಸ್ತಕ್ಕಂಥದ್ದು. ಅದರಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆಯಾ,
ಪ್ರಾಣಿಯ ಕಾಲಿಗೆ ಏನಾದರೂ ಒತ್ತಡಗಳು ಉಂಟಾಗ್ತಾ ಇದೆಯಾ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಇರಬೇಕು. ಯಾಕಂದರೆ ಗೊರಸುಗಳು ಬೆಳೆಯೋದ್ರಿಂದ ಅಲ್ಲಿ ಒತ್ತಡಗಳು ಉಂಟಾಗ್ತಕ್ಕಂಥ ಸಾಧ್ಯತೆ, ಪ್ರಾಣಿಗಳು ಶಾಶ್ವತವಾಗಿ ಕುಂಟುವ ರೀತಿಯಲ್ಲಿ ಆಗ್ತಕ್ಕಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ 6 ತಿಂಗಳಿಗೊಮ್ಮೆ ಆದರೂ ಪಶುವೈದ್ಯರಿಂದ ಸಲಹೆಯನ್ನು ತೆಗೆದುಕೊಂಡು ಇದನ್ನು ಬದಲಾಯಿಸ್ತಕ್ಕಂಥದ್ದು, ಹಾಗೆ ಅವುಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸ್ತಕ್ಕಂಥದ್ದು, ಬೆಳೆದಿರ್ತಕ್ಕಂತಹ ಗೊರಸನ್ನು ಕತ್ತರಿಸ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡಬೇಕಾಗುತ್ತೆ. ಇನ್ನು ಇಂದು ಜಗತ್ತಿನಾದ್ಯಂತ ಹಲವಾರು ಲಾಳಗಳು ರೂಪುಗೊಳ್ಳುತ್ತಿವೆ. ವಿಭಿನ್ನವಾದ ರೀತಿಯಲ್ಲಿ ಲಾಳಗಳು ರೂಪುಗೊಳ್ತಾನೆ ಬಂದಿವೆ. ಇತ್ತೀಚೆಗೆ ರಬ್ಬರ್ ಲಾಳಗಳು ಕೂಡ ರೂಪುಗೊಳ್ತಾ ಇರ್ತಕ್ಕಂಥದ್ದು ಕಮ್ಮಾರಿಕೆ ಮಾಡ್ತಕ್ಕಂಥವರಿಗೆ ನಿಜಕ್ಕೂ ದುಃಖದ ಸಂಗತಿ ಆಗುತ್ತೆ. ಯಾಕಂದರೆ ಇದನ್ನು ಕಮ್ಮಾರಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರೂ ಕೂಡ ಹೊಸ ಹೊಸ ತಂತ್ರಜ್ಞಾನಗಳನ್ನು ಕಲಿತ್ಕೋಬೇಕಾಗತ್ತೆ. ಇನ್ನು ಜಗತ್ತಿನಾದ್ಯಂತ ರೇಸ್ಗಳನ್ನು, ಕ್ರೀಡಾ ಪಂದ್ಯಾವಳಿಗಳನ್ನು ಏರ್ಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಈ ರಬ್ಬರ್ ಲಾಳವನ್ನು ಬಳಸ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಲಾಳವನ್ನು ತಯಾರು ಮಾಡ್ತಕ್ಕಂಥವರಿಗೆ, ಗ್ರಾಮೀಣ ಪರಿಸರದಲ್ಲಿರ್ತಕ್ಕಂಥವರಿಗೆ ಕೃಷಿ ಇಲಾಖೆಗಳು ಈ ಕುರಿತಂತೆ ಆಧುನಿಕವಾಗಿ ಹೇಗೆ ತಯಾರು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ಕೊಡ್ಬೇಕು. ಕಲಿಸಿದ್ರೆ ಅವರು ಕಲಿತಾರೆ. ಅಂದರೆ ಗ್ರಾಮೀಣ ಪರಿಸರದಲ್ಲಿ ಸಂಪ್ರದಾಯಬದ್ಧವಾಗಿ ಅವ್ರು ಮಾಡ್ತಾ ಇರ್ತಾರೆ. ಆದರೆ ಇತ್ತೀಚೆಗೆ ಈಗ ಏನು ಆಧುನಿಕ ಜಗತ್ತಿನಲ್ಲಿ ಹೊರಹೊಮ್ತಾ ಇದೆ, ಪ್ರಾಣಿಗಳ ರಕ್ಷಣೆಗೆ ಏನು ಮಾಡಬೇಕು ಇವೆಲ್ಲವನ್ನ ಅರ್ಥೈಸಬೇಕು. ಪ್ರಾಣಿಗಳ ರಕ್ಷಕನಾಗಿ ಈ ಕವಚ ಲಾಳ ಹೊರಹೊಮ್ಮುತ್ತಾ ಇದೆ. ಇವತ್ತು ಜಗತ್ತಿನಾದ್ಯಂತ ಎಲ್ಲೆಡೆಯಲ್ಲಿಯೂ ಕೂಡ ಇದು ತನ್ನ ಮಹತ್ವವನ್ನು ಉಳಿಸ್ಕೊಂಡಿದೆ. ಈ ಪ್ರಕಾರವಾಗಿ ಪ್ರತಿ ಸ್ಥಳೀಯ ಸಂಸ್ಥೆಗಳು ಕೂಡ ರೈತಾಪಿ ವರ್ಗಕ್ಕೆ ಇಂತಹ ಮಾಹಿತಿಗಳನ್ನು ತಲುಪಿಸೋದು ಬಹಳ ಸೂಕ್ತ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂತಹ ಈ ಮಾಹಿತಿಯನ್ನು ಕೂಡ ರೈತಾಪಿ ವರ್ಗಕ್ಕೆ ತಲುಪಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈಗ ಆಧುನಿಕ ಪರಿಸ್ಥಿತಿಯಲ್ಲಿ ಹೇಗಿದೆ ಅಂತಕ್ಕಂಥ ವಿಷಯವನ್ನು ಕೂಡ ನಾನಿಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇನ್ನು ಕೊನೆಯದಾಗಿ ಹೇಳೋದಾದರೆ ಈ ಲಾಳ ಅಂತಕ್ಕಂಥದ್ದು ತನ್ನದೇ ಆದ ಮಹತ್ವವನ್ನು ಉಳಿಸ್ಕೊಂಡಿದೆ. ಜಗತ್ತಿನಾದ್ಯಂತ ಮತ್ತೆ ಮರುಹುಟ್ಕೊಳ್ತಾ ಇದೆ. ಇದನ್ನು ಬಳಸ್ತಕ್ಕಂಥವರು ಎಲ್ಲೆಲ್ಲ ಇದ್ದಾರೆ, ಇದನ್ನು ತಯಾರು ಮಾಡ್ತಕ್ಕಂಥವರು ಎಲ್ಲಿದ್ದಾರೆ ಅನ್ನೋದನ್ನು ಸರ್ಕಾರಗಳು ಪತ್ತೆ ಹಚ್ಚೋದ್ರ ಮೂಲಕ ಅವರಿಗೆ ಆಧುನಿಕವಾಗಿ ಹೇಗೆ ತಯಾರು ಮಾಡಬೇಕು ಅಂತಕ್ಕಂಥ ಕೌಶಲ್ಯವನ್ನು ಬೆಳೆಸೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಆಧುನಿಕ ಉಪಕರಣಗಳನ್ನು ಖರೀದಿ ಮಾಡೋದಕ್ಕೆ ಸಾಲ ಒದಗಿಸುವುದರ ಮೂಲಕ ಅವರ ರೈತಾಪಿ ವರ್ಗದ ಜನರ ಬೆಂಬಲಕ್ಕೆ ಸರ್ಕಾರಗಳು ನಿಲ್ಲಬೇಕಾಗಿದೆ. ಈ ಕುರಿತಂತೆ ಆಲೋಚನೆ ಮಾಡ್ತಾ ನಾವು ಮುಂದೆ ಸಾಗಬೇಕು. ಆಧುನಿಕತೆ ಬಂದಿದೆ ನಿಜ, ಆದರೆ ಗ್ರಾಮೀಣ ಪರಿಸರದ ಇಂತಹ ಉಪಕರಣಗಳು ಇಂದಿಗೂ ಕೂಡ ಜೀವಂತವಾಗಿರ್ತಕ್ಕಂಥದ್ದು ಕೂಡ ಅಷ್ಟೇ ನಿಜ. ಏನೇ ಆಗಲಿ ಸ್ನೇಹಿತರೆ, ಗ್ರಾಮೀಣ ಪರಿಸರದ ಇಂತಹ ಉಪಕರಣಗಳನ್ನು ಪರಿಚಯಿಸ್ತಾ ಈಗಾಗಲೇ ಸಾಕಷ್ಟು ಉಪಕರಣಗಳನ್ನು ಪರಿಚಯಿಸಿದ್ದಾಗಿದೆ. ಮತ್ತಷ್ಟು ಉಪಕರಣಗಳು ಇನ್ನೂ ಬಾಕಿ ಇದೆ. ಅವುಗಳನ್ನು ಪರಿಚಯಿಸ್ತಾ ನಾವು ಮುಂದೆ ಸಾಗ್ತಾ ಇರ್ತೀವಿ. ನೀವು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಿ, ಹಾಗೆ ನಿಮ್ಮ ಆತ್ಮೀಯರೊಂದಿಗೆ ಹಂಚ್ಕೊಳ್ಳಿ. ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.